ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿರೋದು. ಆದರೆ ಈಗ ರೇಣುಕಾಸ್ವಾಮಿಯವರ ತಂದೆ ಏನು ಹೇಳ್ತಾ ಇದ್ದಾರೆ? ದರ್ಶನ್ ಏನಾದರೂ ಮನೆಗೆ ಹೋದ್ರೆ ಏನ್ ಮಾಡ್ತಾರಂತೆ? ಸೊ ಮಗನನ್ನ ಕೊಂದ ದರ್ಶನ್ ಬಗ್ಗೆ ರೇಣುಕಾಸ್ವಾಮಿ ತಂದೆಯವರು ಮಾತನಾಡಿದ್ದಾರೆ. ದರ್ಶನ್ ಮನೆಗೆ ಬಂದ್ರೆ ಬರಲಿ, ನಾವು ಜಂಗಮರು, ಯಾರೇ ಬಂದರೂ ಕೂಡ ಆಶೀರ್ವದಿಸುತ್ತೇವೆ. ಕ್ಷಮಿಸೋದು ಬಿಡೋದು ಆಮೇಲೆ ನಿರ್ಧರಿಸ್ತೇನೆ. ನಾನು ಕೂಡ ಮಗನನ್ನ ಕಳೆದುಕೊಂಡಿದ್ದೇನೆ ಅಂತ ಪಬ್ಲಿಕ್ ಟಿವಿಗೆ ರೇಣುಕಾಸ್ವಾಮಿಯವರ ತಂದೆ ಶಿವನಗೌಡ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಅಂದ್ರೆ ಬರ್ರಿ ಅಂತೀವಿ, ನಮ್ಮ ಮನೆಗೆ ಏನ್ ಬರ್ರಿ ಬೇಡ ಅನ್ನಕ್ಕಾಗತ್ತ? ನಾವು ಬರ್ರಿ, ಅವ್ರು ಬರ್ತಾರ ಇವ್ರು ಬರ್ತಾರ, ಬರ್ಲಿ ಏನಂತ ನಮ್ಮದ್ ಅವ್ರು ಮಾತಾಡ್ ಕಳಿಸ್ತಾನ, ಅದಕ್ಕೇನಂತೆ. ನೀವು ಅಷ್ಟೇ, ನಿಮ್ ರಂಗನಾಥ್ ಸಾಹೇಬ್ರು ಅಷ್ಟೇ, ಅವರೆಲ್ಲ ಒಳ್ಳೆ ಡಿಗ್ನಿಫೈಡ್ ಪರ್ಸನ್ಸ್. ಕ್ಷಮೆ ಗಿಮೆಗಿನ ಏನು ಮಾತಿಲ್ಲ. ಅವ್ರು ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಅಂದ್ರೆ ಅವ್ರು ಮಾತಾಡ್ಕೊಂತಾರ್ರಿ. ನಾನೇ ಹಾಕಿದ್ ನಮ್ಮ ಮನೆಗ್ ಬರ್ತಾರೆ ಅಂತ ಬಂದ್ರ ಬರ್ಲಿ, ಯಾರು ಬರಕ್ ನಮ್ ಮನೆಗೇನ್ ಬೇಡ. ನಾವು ಜಂಗಮ, ನಮ್ ಮನೆಗೆ ಎಲ್ಲಾರು ಬರ್ತಾರೆ, ಎಲ್ಲರಿಗೂ ನಾವು ಆಶೀರ್ವಾದ ತಗಂತಾರ ಹೋಗ್ತಾರೆ. ಅದ್ರ ಬಗ್ಗೆ ನಾವೇನಿಲ್ಲ, ಬರೋದ್ರ ಬರ್ಲಿ ಅಂದ್ ನಾವು. ಯಾರು ನಮ್ಮ ಶತ್ರುನು ಬರ್ತಾರೆ, ಒಳ್ಳೆಯವರು ಬರ್ತಾರೆ, ನಮ್ಮ ಮನೆಗೆ ಎಲ್ಲರೂ ಬರ್ತಾರೆ. ಬಂದ್ರೆ ನಾವ್ ಅದನ್ನೇನ್ ಮಾಡಕ್ಕಾಗಲ್ಲ. ಬಂದ್ರ ಬರ್ಲಿ, ಯಾರು ನಾವ್ ಮನೆಗ್ ಬರ್ಬೇಡ್ರಿ ಅಂತ ನಾವೇನ್ ಹೇಳಕ್ತಾ ಇರಲಿಲ್ಲ ಅಂದೆ.